ದರ್ಶನಿಗೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ತಬೇಕು ಹತ್ತಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವತ್ತು ಜೈಲಲ್ಲಿ ಬೆಡ್ಗೆ ಪರದಾಡೋ ದಿನ ಬರ್ತಾ ಇರ್ಲಿಲ್ಲ. ಆದ್ರೂ ಆಯುರ್ವೇದದ ಪ್ರಕಾರ ಫ್ಲಾಟ್ ಸರ್ಫೇಸ್ ಮೇಲೆ ದಿಂಬಿಲ್ದಿರ ಮಲಗಿದ್ರೆ ಬೆನ್ನೋವಿಗೆ ತುಂಬಾ ಒಳ್ಳೇದಂತೆ. ಬೆನ್ನೋ ವಾಸಿ ಆಗ್ಬೇಕು ಅಣ್ಣಂಗೆ, ಅದು ಮುಖ್ಯ ಮೊದಲು. ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ. ಮೂವಿ ಸರ್, ಕೆಲವರು ನನ್ನಿಂದನೇ ಕನ್ನಡ ಇಂಡಸ್ಟ್ರಿ ಅಂತಾರೆ, ಅಂತವ್ರು ಬಂದ್ಬಿಟ್ಟು ಫಿಲಂ ಮಾಡ್ಬೇಕು. ಆಕ್ಟಿಂಗ್ ಬರೀ ಡೈಲಾಗ್ ಹೇಳ್ಕೊಂಡು ಕೂತ್ಬಿಡೋದಲ್ಲ. ಅರ್ಥ ಆಯ್ತಾ? ಆಕ್ಚುಲಿ ಒಂದು ಯಾವಾಗಪ್ಪ ಇನ್ಸ್ಟೆಂಟ್ ಅದನ್ನ ನಂದು ವಿಜಯದು 6-7 ಸಂಗೊಳ್ಳಿ ರಾಣ ಯಾವಾಗ 2006 ಅಲ್ಲಿ ಇಮೇಜ್ ಎಲ್ಲ ಕೆಟ್ಟೋಗಿತ್ತಲ್ಲ ಸರ್. ನೀವೇ ಆಕ್ಚುಲಿ 1 ತಿಂಗಳು ಆಕ್ಚುಲಿ ಮೇವ್ ತಿಂದ್ರಲ್ಲ. ಇವತ್ತೆಷ್ಟು ಸರ್ ಡೇಟು? ಎಲ್ಲಿದ್ದೀನಿ ಸರ್? ಎಲ್ಲಿದ್ಯಾ? ಇಲ್ಲೇ ಇದೆಯಲ್ಲ. ಎಲ್ಲೂ ಹೋಗ್ಬಿಟ್ಟಿಲ್ಲ ನೀನ್ ಆಗ್ಲೇ. ಇಲ್ಲೇ ಇದೆಯಾ? ಇಲ್ಲೇ ಇದೆಯಾ? ಅಮ್ಮ ಅಕ್ಕ ಪದಗಳನ್ನ ಬಳಕೆ ಮಾಡಿ ಬೈಯೋರ್ ಹಾಗಾದ್ರೆ ದರ್ಶನ್ ಅವ್ರ ಅಭಿಮಾನಿ ಅಲ್ವೇ ಅಲ್ಲ. ಮೇಡಮ್, ದರ್ಶನ್ ಅವರೇ ಆ ರೀತಿ ಮಾತಾಡಿದ್ರೆ, ಹೆಣ್ಣು ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ, ಕೆಟ್ಟದಾಗ ಅವ್ರ ಜೊತೆ ವರ್ತನೆ ಮಾಡಿದ್ರೆ ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಾ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡಿದ್ರಿ. ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಧರ್ಮಪತ್ನಿ ಮೇಲೆ ಕೈ ಹೊಡೆದು ಧರ್ಮಪತ್ನಿನೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆಕೆ ಅವ್ರ ಮನೆ ಹೆಣ್ಮಗ್ಳಲ್ವಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ.